ಫೋಟೋ ತೆಗೆಸ್ಕೊಳ್ಳೋದು ಮತ್ತು ಮದುವೆ ಊಟವೆಲ್ಲ ಮುಗಿದ ನಂತರ ಅವರು ಮನೆಗೆ ಪ್ರಯಾಣ ಬೆಳೆಸಿದ್ರು. ಇಶಾನಿಗೆ ಸಂಬಂಧಿಸಿದಂಥ ಅವಳಿಗೆ ಬೀಳ್ಕೊಡೋ ಅಗತ್ಯ ಇರಲಿಲ್ಲ. ತನ್ನ ಸ್ವಂತ ಮನೆಗೆ ಮರಳಿ ಹೋಗ್ತಿರೋದು ಅವಳು ತುಂಬ ಖುಷಿಯಾಗಿದ್ಲು. ಮನೆಗೆ ತಲುಪಿದ ತಕ್ಷಣ ದೀಕ್ಷಾ ಯಾವುದೇ ಸಂಪ್ರದಾಯ ತಪ್ಪಿಸದೆ ದೀಪ ನೀಡಿ ಅವನ್ನ ಒಳಗೆ ಸ್ವಾಗತಿಸಿದ್ಲು. ನಂತರ ಇಬ್ಬರಿಗೂ ಸಿಹಿ ನೀಡಿದ್ಲು. ಆಮೇಲೆ ಇಬ್ಬರನ್ನ ಬಟ್ಟೆ ಬದಲಾಯಿಸೋದು ರೂಮ್ ಕಳಿಸಿದ್ಲು. ಏಬಲ್ನ ಮಕ್ಕಳು ತುಂಬ ರೂಮಿಗೆ ಕರ್ಕೊಂಡು ಹೋದರು. ಇಶಾನಿಯನ್ನು ಮತ್ತು ಅವಳ ಗೆಳತಿಯರೆಲ್ಲ ಸೇರಿ ರೂಮಿಗೆ ಕರ್ಕೊಂಡು ಹೋದರು. ಸಂಜೆ ರಿಸೆಪ್ಷನ್ ಇತ್ತು. ವಿಕ್ರಮ್ ಫ್ರೆಶ್ ಆಗಿ ಹೊರ ಬರುವಾಗ ಮದುವೆಗೆ ಹುಟ್ಟಿದ ಸೀರೆಯನ್ನು ಬಿಚ್ಚಿಟ್ಟಿದ್ಲು ದೀಕ್ಷಾ. ಸೀರೆಯನ್ನು ಬಿಚ್ಚಿ ಬೆಡ್ ಮೇಲೆ ಅಕ್ಕಪಕ್ಕದಲ್ಲಿ ಹಾಕಿದ್ದಾಳೆ. ವಿಕ್ರಮ್ ಅವಳ ಹತ್ರ ನಡೆದು ಬಂದು ಹಿಂದೆ ನಿಂತರು. ಬ್ಲೌಸ್ನ ಹುಕ್ ತೆಗೆಯೋದಕ್ಕೆ ನೋಡುವಾಗ ಹಿಂದೆ ವಿಕ್ರಮ್ ಇರೋದು ಕಾಣ್ತು. ದೀಕ್ಷಾ ತಕ್ಷಣ ಕೈಗಳಿಂದ ಇದೇನು ಮುಚ್ಚಿ ಹಿಡಿದಿದ್ದನ್ನು ನೋಡಿ ವಿಕ್ರಮ್ ನಗು ಬಂತು. ಏನಿದು ಇಷ್ಟೊಂದು ನಗು ಬಂತು? ಏನಿದು ಇಷ್ಟೊಂದು ನಗು? ಅಲ್ಲ, ನನ್ನನ್ನು ಕಂಡಾಗ ನೀನು ಮಾಡಿದ ನಾಟಕ ನೋಡಿ ನಗು ಬಂತು. ಇಷ್ಟು ವರ್ಷಗಳಿಂದ ನಾನು ನೋಡಿದ್ದನ್ನೇ ನನ್ನಿಂದ ಮುಚ್ಚಿಡೋದಕ್ಕೆ ನೋಡ್ತಿರೋದನ್ನು ಕಂಡ್ರೆ ಯಾವುದೋ ಹೊಸ್ದಾಗಿ ಮದುವೆ ಆದ ಹೆಣ್ಣಿನಂತೆ ಕಾಣ್ತಿದ್ಯಾ? ಈಗಲೂ ನಿನಗೆ ಈ ನಡುಕ ಮತ್ತು ಗಾಬರಿನಾ? ನನಗೆ ಯಾವ ಗಾಬರಿಯೂ ಇಲ್ಲ. ಸುಮ್ಮನೆ ಸರ್ಸಾರದೆ ಆಚೆ ಹೋಗಿ ನಂಗೆ ಬಟ್ಟೆ ಬದಲಾಯಿಸ್ಕೊ ನಾನು ಬೇಡ ಅನ್ನ. ನೋಡಿ, ಆಟ ಆಡಬೇಡಿ, ಆ ಕಡೆ ಹೋಗಿ. ನೀನೇ ಅಲ್ವಾ ಹೇಳಿದ್ದು ನನ್ನ ಹತ್ರ ಬಂದಾಗ ನಿನಗೆ ಯಾವುದೇ ತೊಂದರೆ ಇಲ್ಲ ಅಂತ. ಮತ್ತು ಈಗೇನಾಯಿತು? ಆಯಿತು, ನೀವಿಲ್ಲೇ ಇರಿ, ನಾನು ಬಾತ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ತೀನಿ ಅಂತ ತಿರುಗಿ ಹೊರಟವಳ ನಡುವನ್ನು ಬಳಸಿ ಹಿಡಿದು ಕೂಡಿ ಒತ್ತಿ ಹಿಡಿದ ವಿಕ್ರಮ್. ಹಾಗೆ ಎಲ್ಲಿಗೆ ಹೋಗೋದು? ನೋಡಿ ವಿಕ್ರಮ್ ಅವರೇ, ಆಟ ಆಡಬೇಡಿ, ಕೆಳಗೆಲ್ಲ ಜನ ಇದ್ದಾರೆ, ಬಟ್ಟೆ ಬದಲಾಯಿಸಿ ಬರ್ತೀನಿ ಅಂತ ಹೇಳಿ ಬಂದು ಎಷ್ಟು ಹೊತ್ತಾಯಿತು. ಅದ್ರ ಜೊತೆ ನೀವು ಕೂಡ ಈ ರೂಮ್ನಲ್ಲಿ ಹೀಗೆ ಕೂತ್ರೆ ಅಯ್ಯೋ ನನ್ನ ಮಾನ ಹರಾಜು ಹಾಕಬೇಡಿ. ದೀಕ್ಷಾ ಇಷ್ಟೆಲ್ಲ ಹೇಳಿದರು. ವಿಕ್ರಮ್ ಕದಲದೆ ಅವಳ ಕಣ್ಣುಗಳನ್ನೇ ನೋಡ್ತಾ ನಿಂತರು. ಆ ನೋಟ, ಆ ಪ್ರೇಮದ ನೋಟವನ್ನು ಎದುರಿಸೋದಕ್ಕೆ ಇಷ್ಟು ವರ್ಷ ಕಳೆದರೂ ದೀಕ್ಷಾಳಿಗೆ ಸಾಧ್ಯವಾಗಿಲ್ಲ. ಹೃದಯ ಬಡಿತ ಹೆಚ್ಚಾಗಿ ಈಗಲೇ ಒಡೆಯುವಂತಾಯಿತು. ಅವಳು ವಿಕ್ರಮ್ ಕಣ್ಣುಗಳಿಂದ ದೃಷ್ಟಿ ತೆಗೆದ್ಲು. ವಿಕ್ರಮ್ ಅವಳ ಮುಖವನ್ನು ತಮ್ಮ ಕಡೆ ತಿರುಗಿಸಿದ್ರು. ಅವಳು ಹಣೆ ಮೇಲೆ ಒಮ್ಮೆ ಮುತ್ತಿಟ್ರು. ಕಣ್ಣು ಮುಚ್ಚಿ ಅವಳು ಆ ಚುಂಬನವನ್ನು ಸ್ವೀಕರಿಸಿದ್ಲು. ಹಣೆಯಿಂದ ಕಣ್ಣುಗಳಿಗೆ ಉದ್ದವಾದ ಮೂಗಿನ ಮೇಲೆ ಹಾದು ಆ ಚುಂಬನ ಅವಳ ತುಟಿಗಳ ಮೇಲೆ ಬಿತ್ತು. ತುಟಿಗಳಿಂದ ಆ ಚುಂಬನ ಕುತ್ತಿಗೆಗೆ, ಅಲ್ಲಿಂದ ಎದೆಗೆ, ಅಲ್ಲಿಂದ ಕೆಳಗೆ ಅವಳ ಸುಂದರವಾದ ಹೊಟ್ಟೆ ಮೇಲೆ ಬಂದು ನಿಂತು. ಆ ಹೊಟ್ಟೆ ಮೇಲೆ ಅವರು ಒತ್ತಿ ಒಂದು ಮುತ್ತಿಟ್ರು. ವಿಕ್ರಮ್ ಅವರೇ, ದೀಕ್ಷಾ ನಿಟ್ಟುಸಿರು ಬಿಟ್ಲು. ದೀಕ್ಷಾ, ನಿನ್ನ ಹೊಟ್ಟೆ ಅಂದರೆ ನಂಗೆ ತುಂಬ ಇಷ್ಟ. ನನ್ನ 4 ಜೀವಗಳನ್ನ ಹೊತ್ತ ಗರ್ಭ ಇದು. ಮತ್ತೊಮ್ಮೆ ಅವಳು ಹೊಟ್ಟೆಗೆ ಮುತ್ತಿಟ್ಟು ಅವರಿದ್ದರು. ದೀಕ್ಷಾಗೆ ತುಂಬ ಸಂತೋಷ ಆಯಿತು. ನಮ್ಮ ರಾಜ್ಕುಮಾರಿನ ಅವಳ ಮನಸ್ಸಿಗೆ ಒಬ್ಬ ಹುಡುಗನ ಕೈಗೆ ಒಪ್ಪಿಸಿದಾಗ ಒಬ್ಬ ತಂದೆಯಾಗಿ ನನ್ನ ಸಂತೋಷನ ಹೇಳೋದಕ್ಕಾಗ್ತಿಲ್ಲ. ಆ ಸಂತೋಷನೆಲ್ಲ ಹೀಗೆ ತೋರಿಸಿದ್ದು. ದೀಕ್ಷಾ ತಮಾಷೆಯಾಗಿ ಕೇಳಿದ್ಲು. ವಿಕ್ರಮ್ ನಕ್ಕಿದ್ರು. ಇಂದು ನೀನು ಎಂದಿಗಿಂತಲೂ ಸುಂದರವಾಗಿ ಕಾಣ್ತಿದ್ದೆ, ಅರಳೆ ನಿಂತ ಹೂವಿನಂತೆ. ಆಗ ಆ ಹೂವಿನ ಜೇನು ಸವಿಬೇಕು ಅಂತ ಅನ್ನಿಸ್ತು. ಅಯ್ಯೋ ಸರಿರಿ. ಅವ್ರನ್ನ ತಳ್ಳಿ ಬಟ್ಟೆ ಹಿಡಿದು ಬಾತ್ರೂಮ್ ಕಡೆ ಓಡಿದ್ಲು. ಅವಳು ಹೋಗೋದನ್ನು ನೋಡಿ ವಿಕ್ರಮ್ ನಗು ಬಂತು. ಅವಳು ಒಳಗೆ ಹೋಗಿ ಬಾಗಿಲು ಹಾಕೋ ಮುನ್ನ ವಿಕ್ರಮ್ ಅವ್ರನ್ನ ಒಮ್ಮೆ ನೋಡಿದ್ಲು. ಆ ತುಟಿಗಳಲ್ಲಿ ತನಗಾಗಿ ಮಾತ್ರ ಮೂಡೋ ನಗು. ಒಂದು ಕ್ಷಣ ನೋಡಿ ನಿಂತು ಬಾಗಿಲು ಹಾಕಿದ್ಲು. ಮೆಟ್ಟಿಲಿಳಿದು ಕೆಳಗೆ ಬಂದು ಹೋಗುವಾಗ ದರ್ಶನ್ ಮತ್ತು ಗೆಳೆಯರೆಲ್ಲ ಇದ್ದರು. ಅಲ್ಲ ವಿಕ್ರಮ್ ಅವರೇ, ಫ್ರೆಶ್ ಆಗಿ ಬೇಗ ಬರ್ತೀನಿ ಅಂತ ಹೋದವ್ರು, ಈಗ 1 ಗಂಟೆ ಆಯಿತು, ದೀಕ್ಷಾ ಕೂಡ ಕಾಣ್ತಿಲ್ವಲ್ಲ ಅಂತ ವೀಣಾ ಕೇಳಿದ್ರು. ಕಂಡ್ರು ಅವಳು ರೂಮ್ನಲ್ಲಿದ್ದಾಳೆ, ಫ್ರೆಶ್ ಆಗ್ತಿದ್ದಾಳೆ, ಈಗ ಬರ್ತಾಳೆ. ನಡೀಲಿ, ಮಗಳಿಗಿಂತ ತಮ್ಮ ವಯಸ್ಸು ಕಡಿಮೆ ಅಂತ ಅಪ್ಪ ಅಮ್ಮ ಇಬ್ಬರು ಆಲೋಚನೆ ಅನಿಸುತ್ತೆ ಅಂತ ಎಲ್ಲರೂ ರೇಗಿಸಿದ್ರು. ವಿಕ್ರಮ್ ನಕ್ದ. ಸಂಜೆ 5 ಗಂಟೆ ಹೊತ್ತಿಗೆ ರಿಸೆಪ್ಷನ್ ಶುರುವಾಯಿತು. ತುಂಬ ಜನರು ಭಾಗವಹಿಸಿದರು. ಇಶಾನಿ ಮತ್ತು ಏಬಲ್ ನಿಜಕ್ಕೂ ಒಬ್ಬ ರಾಜಕುಮಾರಿ ಅಂತ ಇದ್ದರು. ಎಲ್ಲರ ಜೊತೆ ಫೋಟೋ, ಡ್ಯಾನ್ಸ್ ಎಲ್ಲ ನಡೆಯಿತು. ಎಲ್ಲರೂ ಹೋದ್ಮೇಲೆ ಹತ್ತಿರದ ಸಂಬಂಧಿಗಳು ಮಾತ್ರ ಅಲ್ಲಿ ಉಳಿದ್ರು. ಇಶಾನಿ ಸಮಯ ಕಳೆದಂತೆ ಒಂದು ರೀತಿ ಗಾಬರಿ ಶುರುವಾಯಿತು. ಅವಳು ದೀಕ್ಷಾಳ ಸುತ್ತಮುತ್ತಲೇ ನಿಂತಿದ್ಲು. ಅಡುಗೆ ಮನೆಯಿಂದ ಒಂದು ಲೋಟ ಹಾಲು ತಂದು ದೀಕ್ಷಾ ಇಶಾನಿ ಮುಂದೆ ಹಿಡಿದ್ಲು. ಇದೇನಮ್ಮ, ನನಗಾಲು ಬೇಡ. ಇಶಾನಿ ಮುಗ್ಧ ಉತ್ತರ ಕೇಳಿ ದೀಕ್ಷಾ ಮತ್ತು ವೀಣಾ ನಕ್ಕಿದ್ರು. ಇವತ್ತು ನಿನ್ನ ಜೀವನದ ಅತಿ ದೊಡ್ಡ ದಿನ. ಇನ್ನು ಮುಂದೆ ಒಂದಾಗೋದಕ್ಕೆ ಬದುಕಲು ಶುರು ಮಾಡುವಾಗ ಇಬ್ಬರು ಈ ಸಿಹಿಯನ್ನು ಸವಿದು ಶುರು ಮಾಡಬೇಕು, ಅರ್ಥ ಆಯಿತಾ? ಇಶಾನಿಗೆ ನಾಚಿಕೆ ಮತ್ತು ಒಂದು ರೀತಿ ಚಡಪಡಿಕೆ ಉಂಟಾಯಿತು. ಅಮ್ಮ, ನನಗೆ ಯಾವುದೇ ಗಾಬರಿ ಬೇಡ. 100% ಅರ್ಥ ಮಾಡ್ಕೊಳ್ಳೋ ಪ್ರೀತಿಸೋ ಸಂಗಾತಿ ಏಬಲ್. ನೀನಷ್ಟೇ ಪ್ರೀತಿಸಿ ಬದುಕೋನವನು. ಹಾಗಾಗಿ ಟೆನ್ಷನ್ ಇಲ್ಲದೆ ಹೋಗು. ಅಮ್ಮ, ಅಪ್ಪ ಎಲ್ಲಿ? ನಿಜ ಹೇಳಬೇಕಂದ್ರೆ ಸಂಜೆಯಿಂದ ನಾನು ಆ ಮನುಷ್ಯನ ನೋಡಿಲ್ಲ. ಅಪ್ಪ ಮತ್ತು ನಿನ್ನ ಮಾವ ಇಬ್ಬರು ಇಂದು ತುಂಬ ಬ್ಯುಸಿ ಇದ್ದಾರೆ. ಹಾಗಾಗಿ ನೀನು ಹೋಗು. ಅಲ್ಲ ಅಕ್ಕ, ಇಲ್ಲಿ ಯಾಕೆ ಸುತ್ತಾಡ್ತಿದ್ಯಾ? ಏಬೋಣ ಪ್ರೇಯಸಿ ದಾರಿ ಕಾಯ್ತಾಲ್ ಕೂತಿದ್ದಾರೆ. ಏನೇ ಆದರೂ ಇಂದು ನಿಮ್ಮ ಫಸ್ಟ್ ನೈಟ್ ಅಂತ ನೆನಪಿರಲಿ ಅಕ್ಕ ಅಂತ ಮಕ್ಕಳು ಕೇಳಿದಾಗ ಎಲ್ಲರೂ ಕಣ್ಬಿಟ್ರು. ಯಾವಾಗಪ್ಪ ನಮಗೆಲ್ಲ ಫಸ್ಟ್ ನೈಟ್ ಬರೋದು? ದೊಡ್ಡ ಎಕ್ಸ್ಪ್ರೆಷನ್ ಆಗಿ ಕೇಳ್ತಿದ್ದ ವಿಕ್ಕಿನ ನೋಡಿ ಎಲ್ಲರೂ ನಕ್ಬಿಟ್ರು. ದೀಕ್ಷಾ ಮೂವರ ಕಿವಿ ಹಿಡಿದು ತಿರುಗಿಸಿದ್ಲು. ನಿಮಗೆಲ್ಲ ಈಗಲೇ ಫಸ್ಟ್ ನೈಟ್ ಆಚರಿಸ್ಬೇಕಾ? ಬಿಡಮ್ಮ, ನೋವಾಗ್ತಿದೆ. ದೀಕ್ಷಾ ಕಿವಿ ಬಿಟ್ಟು ಮೂವರನ್ನ ಕೆಂಗಣಿಂದ ನೋಡಿದ್ಲು. ಮಕ್ಕಳೇ, ಅಮ್ಮ ಅಷ್ಟು ರೊಮ್ಯಾಂಟಿಕ್ ಆಗಿರೋದಕ್ಕೆ ನೀವೆಲ್ಲ ಹೀಗೆ ಸಾಲಾಗಿ ನಿಂತಿರೋದು ಗೊತ್ತಾ? ಮೂವರು ನಾಚಿಕೆಯಿಂದ ದೀಕ್ಷಾಳನ್ನು ನೋಡಿದ್ರು. ದೀಕ್ಷಾ ಗೆಲುವಿನ ನಗು ಬೀರಿ ಅವ್ರನ್ನ ಹೀಯಾಳಿಸಿದ್ಲು. ಬನ್ನಿ ಹೋಗೋಣ, ಇಲ್ಲಿ ನಿಂತರೆ ದೀಕ್ಷಾಳ ಜಂಬ ನೋಡಬೇಕಾಗತ್ತೆ. ಹೌದು, ಬೇಗ ಎಸ್ಕೇಪ್ ಆಗೋಣ. ಹಾಗಿದ್ರೆ ನಾವು ಹೊರಡ್ತೀವಿ, ತುಂಬ ನಿದ್ದೆ ಬರ್ತಿದೆ ಅಂತ ಸುಳ್ಳು ಆಕಳಿಕೆ ತೆಗೆದು ಇಶಾನಿಗೆ ಆಲ್ ದಿ ಬೆಸ್ಟ್ ಹೇಳಿ ಹೋಗೋರನ್ನ ನೋಡಿ ಎಲ್ಲರೂ ನಕ್ಕಿದ್ರು.
ವೀಣಾ ಮತ್ತು ದೀಕ್ಷಾ ಇಶಾನಿಯನ್ನು ರೂಮಿನ ಮುಂದೆ ಬಿಟ್ಟು ಬಂದರು. ಅರ್ಧ ಮುಚ್ಚಿದ ಬಾಗಿಲು ತೆರೆದು ಒಳಗೆ ಹೋಗುವಾಗ ಇಶಾನಿ ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ಬಾಗಿಲು ತೆರೆದು ಸದ್ ಕೇಳಿ ಏಬಲ್ ಓದಿದ ಪುಸ್ತಕದಿಂದ ತಲೆ ಎತ್ತಿದ. ಇಶಾನಿಯನ್ನು ಕಂಡಾಗ ಅವನ ಬೆಳ್ಳಗಿನ ಕಣ್ಣುಗಳರಳಿದವು. ಇಶಾನಿ ಕೂಡ ಒಂದು ಕ್ಷಣ ಅವನನ್ನೇ ನೋಡ್ತಾ ನಿಂತಳು. ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅವನ ಕಡೆ ನೀಡಿದ್ಲು. ಏಬಲ್ ಅದನ್ನು ಪಡೆದು ಸ್ವಲ್ಪ ಕುಡಿದು ಬಾಕಿಯನ್ನು ಇಶಾನಿ ಕಡೆ ನೀಡಿದ. ಅವಳು ಕೂಡ ಸ್ವಲ್ಪ ಕುಡಿದು ಲೋಟವನ್ನು ಟೇಬಲ್ ಮೇಲೆ ಇಟ್ಲು. ಏನಮ್ಮ ಹೀಗೆ ನಿಂತಿರೋದು, ಬಾಯಲ್ಲಿ ಕೂತ್ಕೋ. ಏಬಲ್ ಕರೆದಾಗ ಇಶಾನಿ ಅವನ ಪಕ್ಕದಲ್ಲಿ ಕೂದಲು. ಇಬ್ಬರು ಮೌನವಾಗಿದ್ದರು. ಇಶಾನಿ, ಇಂದಿನಿಂದ ನಾವು ಹೊಸ ಜೀವನ ಶುರು ಮಾಡ್ತಿದ್ದೀವಿ. ನೀನು ಖುಷಿಯಾಗಿದೆಯಾ ಅಲ್ವಾ? ತುಂಬ ಖುಷಿಯಾಗಿದ್ದೀನಿ. ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ. ಅವನಿಗೆ ತುಂಬ ಸಂತೋಷ ಆಯಿತು. ಅವನ ಮೇಲನೆ ಅವಳ ಕೈಗಳ ಮೇಲೆ ತನ್ನ ಕೈ ಇಟ್ಟ. ಇಶಾನಿ ತಿಳಿಯದೆ ಆ ಕಣ್ಣುಗಳನ್ನೇ ನೋಡ್ತಾ ಕೂತ್ಲು. ಅವನ ಕಣ್ಣುಗಳಲ್ಲಿ ನೀರು ತುಂಬ್ತಿರೋದನ್ನು ಅವಳು ಕಂಡ್ಳು. ಏಬು, ಏನಾಯಿತು? ನಾನು ನನ್ನ ಮಾವ ಮತ್ತು ಪಪ್ಪನ ನೆನಪಿಸ್ಕೊಂಡೆ ಇಶಾನಿ. ಅವರಿದ್ದಿದ್ರೆ ಇಂದು ನಮ್ಮ ಜೊತೆ ಈ ದಿನದ ಸಂತೋಷದಲ್ಲಿ ಭಾಗಿಯಾಗ್ತಿದ್ರು. ಏಬು, ಬೇಸರ ಮಾಡ್ಕೊಳ್ಬೇಡ. ಈ ಕಣ್ಣುಗಳು ತುಂಬಿದ್ರೆ ನನಗೆ ತಡೆಯೋದಕ್ಕಾಗೋದಿಲ್ಲ. ಎಲ್ಲ ವಿಧಿ ಬರಹ, ನಾವು ಅದನ್ನು ಅನುಭವಿಸ್ಬೇಕು. ಆದರೆ ನನ್ನ ಏಬುಗೆ ಯಾರೂ ಇಲ್ಲ ಎಂಬ ಭಾವನೆ ಯಾವತ್ತೂ ಬರಬಾರ್ದು. ಯಾಕಂದರೆ ಈ ಮನೆ ಪೂರ್ತಿ ನಿನ್ನ ಜೊತೆಗಿದೆ. ಇನ್ನು ಈ ಕ್ಷಣದಿಂದ ನಾನು ನಿನಗೆಲ್ಲವೂ ಆಗಿರ್ತೀನಿ. ಮಮತೆ ನೀಡೋದಕ್ಕೆ ಅಮ್ಮನಾಗಿ, ಪ್ರೀತಿ ಹಂಚಲು ಪ್ರೇಯಸಿಯಾಗಿ, ಜಗಳಾಡೋದಕ್ಕೆ ಒಡ ಹುಟ್ಟಿದವಳಾಗಿ, ನಿನಗೆ ಒಳ್ಳೆ ಹೆಂಡತಿಯಾಗಿ ಸಾಯುವವರೆಗೂ ಇಶಾನಿ ನಿನ್ನ ಜೊತೆ ಇರ್ತಾಳೆ. ಇಶಾನಿ, ಐ ಲವ್ ಯು. ಏಬಲ್ ಇಶಾನಿಯನ್ನು ಗಟ್ಟಿಯಾಗಿ ಒಪ್ಕೊಂಡ. ಆ ಸ್ಪರ್ಶಕ್ಕೆ ಅವಳ ಮೈ ನಡಕ್ತು. ಅವನು ಸ್ವಲ್ಪ ನಾಚಿಕೊಂಡ. ಇಶಾನಿ, ಮಲ್ಕೋ, ಸುಸ್ತಾಗಿರ್ಬೋದಲ್ವಾ ಅಂತ ಅವನು ಹೀಗೋ ಹೇಳೋದನ್ನು ನೋಡಿ ಅವಳಿಗೆ ನಗು ತಡೆಯೋದಕ್ಕಾಗಲಿಲ್ಲ. ಏಬಲ್ ಕಣ್ಬಿಟ್ಟು ಅವಳನ್ನ ನೋಡ್ದ. ಅಯ್ಯೋ, ಈ ಏಬು ದೊಡ್ಡ ರೊಮ್ಯಾಂಟಿಕ್ ಅಂದ್ಕೊಂಡಿದ್ದೆ, ಆದರೆ ಈಗ ನನಗೆ ಮಲ್ಗೋಕಂತಿದ್ದಾನಲ್ಲ, ಅಯ್ಯೋ ಬೇಜಾರು ಅಂತ ಏಬಲನ್ನು ರೇಗಿಸಿದ ತಕ್ಷಣ ಇಶಾನಿ ಗಾಳಿಯಲ್ಲಿ ತೇಲಿದ್ಲು. ಏಬಲ್ ಅವಳನ್ನ ಕೈಗಳಲ್ಲಿ ಎತ್ಕೊಂಡ. ಅವಳು ಒಮ್ಮೆ ಒದ್ದ ನೋಡಿದ್ಲು, ಆದರೆ ಅವನ ಹಿಡಿತ ಗಟ್ಟಿಯಾಗಿತ್ತು. ಏಬು, ಬಿಡು, ನಾನು ಅನ್ರೊಮ್ಯಾಂಟಿಕ್ ಅಂದೆ ಅಲ್ವಾ? ಅದು ಹೌದೋ ಅಲ್ವೋ ಅಂತ ತೋರಿಸ್ತೀನಿ. ಏಬು ಮೆಲ್ಲನೆ ಅವಳನ್ನ ಬೆಡ್ ಮೇಲೆ ಮಲಗಿಸ್ದ. ಅವಳ ಮಿಡಿಯೋ ಕಣ್ಣುಗಳನ್ನ ನೋಡ್ದ. ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಇಶಾನಿ, ನಿನ್ನಲ್ಲಿ ಲೀನವಾಗಬೇಕು ನಾನು. ನಿನ್ನ ಪ್ರತಿ ಅಣುವನ್ನು ತಿಳಿಬೇಕು, ನಿನ್ನ ಪಡ್ಕೊಳ್ಳ. ಅವಳ ನಾಚಿಕೆ ನಗುವೆ ಅವನಿಗೆ ಒಪ್ಪಿಗೆಯ ಸಂಕೇತವಾಗಿತ್ತು. ಆ ಕ್ಷಣ ಅವನ ಕಣ್ಣುಗಳಲ್ಲಿ ಪ್ರೇಮದ ಉತ್ತುಂಗ ಇತ್ತು. ಹಗುರವಾದ ಅರಳಿಯಂತೆ ಅವಳು ಯಾವುದೋ ಮಾಯಲೋಕದಲ್ಲಿದ್ಲು. ಕೊನೆಗೆ ಅವಳ ಮೇಲೆ ಮಳೆಯಂತೆ ಸುರಿದ. ಪೂರ್ಣ ಪವಿತ್ರತೆಯಿಂದ ಅವನಿಗೆ ಮಾತ್ರ ಸ್ವಂತವಾದಳು. ತನ್ನ ಪ್ರೀತಿಯನ್ನು ಎದೆಗಪ್ಪಿ ಅವನು ಸುಂದರವಾದ ನಿದ್ದೆಗೆ ಜಾರ್ದ. ದೀಕ್ಷಾ, ಸಮಯ ಆಯಿತು, ಬಾವಂದಿರು ಇಬ್ಬರು ಎಲ್ಲಿಗೆ ಹೋದರು? ಸಂಜೆ ರಿಸೆಪ್ಷನ್ ಸಮಯದಲ್ಲಿ ನೋಡಿದ್ದು, ಆಮೇಲೆ ಇಬ್ಬರು ಸುದ್ದಿಯೇ ಇಲ್ಲ. ಅದನ್ನೇ ನಾನು ನೋಡ್ತಿರೋದು. ಇಬ್ಬರು ಸರಿ ಎಲ್ಲಿಗೆ ಹೋಗಿದ್ದಾರೋ ಏನೋ ಅಂತ ಹೇಳುವಾಗಲೇ ಹೆಗಲ ಮೇಲೆ ಕೈ ಹಾಕೊಂಡು ಸ್ವಲ್ಪ ತೂಗುತ್ತಾ ಬರ್ತಿದ್ದ ವಿಕ್ರಮ್ ಮತ್ತು ದರ್ಶನ್ ಕಂಡಾಗ ದೀಕ್ಷಾ ಮತ್ತು ವೀಣಾ ಕಂಡುಬಿಟ್ರು. ಇಬ್ಬರು ಅವ್ರನ್ನ ಗಮನಿಸಿದಂತೆ ಹೋಗಲು ನೋಡಿದಾಗ, ನಿಲ್ಲಿಯಲ್ಲಿ ದೀಕ್ಷಾಳ ಧ್ವನಿಗೆ ಇಬ್ಬರು ನಿಂತರು. ಅವಳಿಗೆ ಸಿಟ್ಟು ಬಂದಿದೆ ಅನಿಸುತ್ತೆ. ವಿಕ್ರಮ್ ದರ್ಶನ್ ಕಡೆ ನೋಡಿ ಹೇಳಿದ್ರು. ದರ್ಶನ್ ಕೂಡ ದಯನೀಯವಾಗಿ ವಿಕ್ರಮ್ನನ್ನು ನೋಡ್ದ. ಇಬ್ಬರು ಎಲ್ಲಿ ಹೋಗಿದ್ರಿ? ನಾವಿಲ್ಲೇ ಇದ್ವು. ನೋಡಿ ಅಣ್ಣ, ನನ್ನ ಹತ್ರ ನಾಟಕ ಆಡಬೇಡಿ ಅಂತ ವಿಕ್ರಮ್ ಏನು ಮಾತಾಡದೆ ನಿಂತಿದ್ರು. ಇಂದು ನಮ್ಮ ಇಶಾನಿ ಮಗಳ ಮದುವೆ ಅಲ್ವಾ, ಸಂತೋಷಕ್ಕೆ ಸ್ವಲ್ಪ ಕುಡಿದ್ವು. ಅದಕ್ಕೆ ನೀನು ಹೀಗೆ ಟೆರರ್ ಆಗಬೇಡ ಮಗು, ಪ್ಲೀಸ್. ದೀಕ್ಷಾ ವಿಕ್ರಮ್ ಅವ್ರನ್ನ ಕೋಪದಿಂದ ದಿಟ್ಟಿಸಿ ನೋಡ್ದ. ಯಾರೊಂದಿಗೂ ಮಾತಾಡದೆ ನೇರವಾಗಿ ರೂಮಿಗೆ ಹೋದ್ಲು. ಬಾಬಾ, ಕುಡ್ದಿದ್ದು ಅವಳಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ನಾನು ಬಲವಂತ ಮಾಡಿದ ಕುಡಿದ್ರು ಅಂತ ನಾನು ಹೇಳ್ತೀನಿ. ನೋಡಿ, ನಿಮ್ಗೆ ಯಾವಾಗಲೂ ಅಷ್ಟೇ, ಏನಾದರೂ ಫಂಕ್ಷನ್ ಇದ್ರೆ ಮುಗಿನವರೆಗೆ ಕುಡಿಬೇಕು. ಅದನ್ನೀಗ ವಿಕ್ರಮ್ ಅವ್ರಿಗೂ ಕಲಿಸ್ಬೇಡಿ. ಹೇ ವೀಣಾ, ನೀನು ಅವನ್ನ ಹೀಗೆ ಬೈಬೇಡ. ಇವತ್ತು ಒಂದು ಸಂತೋಷಕ್ಕೆ ಸ್ವಲ್ಪ ಕುಡಿದ್ವು ಅಷ್ಟೇ. ಅದನ್ನೇ ಈ ರೀತಿ ಮಾಡ್ಕೊಳ್ಳೋ ಉದ್ದೇಶ ನನಗಿಲ್ಲ. ಜಗಳ ಬೇಡ, ಇಬ್ಬರು ಹೋಗಿ ಮಲಗಿ ಅಂತ ವಿಕ್ರಮ್ ಹೇಳಿದಾಗ ವೀಣಾ ಏನು ಮಾತಾಡದೆ ಹೋದ್ಲು. ಥ್ಯಾಂಕ್ಸ್ ಬಾವ, ನೀವಿಲ್ದಿದ್ರೆ ಅವಳು ನನ್ನನ್ನು ಇವತ್ತು ಚಟ್ನಿ ಮಾಡ್ತಿದ್ಲು. ಅವಳು ಹೇಳಿದಂತೆ ನಿನಗದು ಅಭ್ಯಾಸ ಆದರೆ ನಾನೇ ಚಟ್ನಿ ಮಾಡ್ತೀನಿ. ಹೋಗಪ್ಪ, ಹೋಗಿ ಮಲಗು. ದರ್ಶನ್ ಹೋದ್ಮೇಲೆ ಬಾಗಿಲು ಮುಚ್ಚಿ ವಿಕ್ರಮ್ ರೂಮಿಗೆ ಹೋದ್ರು. ಅಲ್ಲಿ ಮುಖ ಉಪ್ಪಿಸ್ಕೊಂಡು ಮಲಗಿದ್ದವಳನ್ನ ನೋಡಿ ಅವ್ರಿಗೆ ನಗು ಬಂತು. ಅವ್ರ ಬಟ್ಟೆ ಹಿಡಿದು ಫ್ರೆಶ್ ಆಗೋದಕ್ಕೆ ಹೋದರು. ವಿಕ್ರಮ್ ಬಾತ್ರೂಮ್ ಬಾಗಿಲು ಹಾಕಿದ ತಕ್ಷಣ ದೀಕ್ಷಾ ಮೇಲನೆ ಕಣ್ಬಿಟ್ಟು ನೋಡಿದ್ಲು. ಕಳ್ಳ ವಿಕ್ರಮ್, ನಿಮ್ಗೆ ಇವತ್ತಿದೆ ಇರಿ. ಸ್ವಲ್ಪ ಸಮಯದ ನಂತರ ದೀಕ್ಷಾ ವಿಕ್ರಮ್ ಕರಿತಿರೋದು ಕೇಳಿದ ತಕ್ಷಣ ಎದ್ದು ಬಾತ್ರೂಮ್ ಕಡೆ ನೋಡಿದ್ಲು. ಅಲ್ಲಿ ತಲೆ ಮಾತ್ರ ಹೊರಗೆ ಹಾಕಿ ವಿಕ್ರಮ್ ನಿಂತಿದ್ರು. ಏನು? ಸ್ವಲ್ಪ ಗಂಭೀರವಾಗಿ ಕೇಳಿದ್ಲು. ಆ ಟವಲ್ ಸ್ವಲ್ಪ ತಂದು ಕೊಡು. ದೀಕ್ಷಾ ಮುಖ ಸಿಂಡಿಸಿ ಟವಲ್ ತಂದು ಅಲ್ಲಿಗೆ ಹೋದ್ಲು. ಅವ್ರ ಕಡೆ ನೋಡದೆ ನೀಡಿದ್ಲು. ತಗೊಳ್ಳಿ ಅಂತ. ವಿಕ್ರಮ್ ಟವಲ್ ಪಡೆಯೋ ಜೊತೆಗೆ ದೀಕ್ಷಾಳನ್ನು ಹಿಡಿದು ಬಾತ್ರೂಮ್ ಒಳಗೆ ಬಾಗಿಲು ಹಾಕೊಂಡ. ಏನಿದು, ಆ ಕಡೆ ಸರಿರಿ. ದೀಕ್ಷಾ ಸಿಟ್ಟಾದ್ಲು. ಯಾಕೆ ನನ್ನ ದೀಕ್ಷಾ ಮುಖ ಹೀಗೆ ಕಡ್ಜ ಕಚ್ಚಿದಂತಾಗಿದೆ? ನಾನು ಸ್ವಲ್ಪ ಕುಡ್ದಿದ್ದಕ್ಕ? ಹೌದು, ಮಗಳ ರಿಸೆಪ್ಷನ್ ಮುಗಿಸಿ ನಾನು ನಿಮ್ಮನ್ನ ಎಷ್ಟು ಹುಡುಕಾಡ್ದೆ ಗೊತ್ತಾ? ಆಮೇಲೆ ನೋಡಿದ್ರೆ ನೀವು ಕುಡಿಯೋದಕ್ಕೆ ಹೋಗಿದ್ರಿ. ನಾನು 4 ಕಾಲಲ್ಲಿ ನಡಕ್ತಾ ಬಂದಿಲ್ವಲ್ಲ, ಮತ್ತು ಯಾಕೆ? ಸಾಕು ಈ ಮುಖ ಉಪ್ಸೋದು. ಸರಿ, ಬೇಗ ಫ್ರೆಶ್ ಆಗಿ ಹೊರಬನ್ನಿ. ವಿಕ್ರಮ್ ಹೊಟ್ಟೆಗೆ ಒಂದು ಚುಚ್ಚು ಮದ್ದು ನೀಡುವಂತೆ ಸನ್ನೆ ಮಾಡಿ ಅವಳು ಹೋಗಲು ಹೊರಟಾಗ ವಿಕ್ರಮ್ ಅವಳ ಕೈ ಹಿಡಿದ್ರು. ನಂತರ ಅವಳನ್ನ ಎಳೆದು ಎದೆಗೆ ಸೇರಿಸ್ಕೊಂಡ್ರು. ಏನಿದು, ಬಿಡಿ. ಹೇಳಿ ಮುಗಿಸೋ ಮುನ್ನವೇ ಅವರ ತುಟಿಗಳವರ ಕುತ್ತಿಗೆ ಮೇಲೆ ಒತ್ತಿದ್ವು.
ವಿಕ್ರಮ್ ಅವಳು ಎತ್ಕೊಂಡು ಬಾತ್ ಕೇಳಿದ್ರು. ಇಬ್ಬರ ಶರೀರಗಳು ಒಂದಾಗಲು ಬಯಸಿದ್ವು. ವಿಕ್ರಮ್ ನೀಡಿದ ಪ್ರೀತಿಯಲ್ಲಿ ಅವರು ಅರಳಿದ್ಲು. ವಿಕ್ರಮ್ ಅವಳಿಗೆ ಯಾವಾಗಲೂ ಒಂದು ಹೊಸ ಅನುಭವವೇ. ಕೊನೆಗೆ ಸುಸ್ತಾಗ ಅವಳಲ್ಲಿ ಲೀನವಾದಾಗ ಅವರನ್ನು ಗಟ್ಟಿಯಾಗಿ ಒಪ್ಕೊಂಡ್ಳು. ಮಳೆಯ ತಂಪಾದ ಮುಂಜಾನೆ ಏಬಲ್ ಎದೆಗಂಟ್ಕೊಂಡು ಇಶಾನಿ ಮಲಗಿದಾಳೆ. ಚಳಿಗೆ ಅವನಿಗೆ ಮತ್ತಷ್ಟು ಹತ್ತಿರ ಆದ ತಕ್ಷಣ ಅವಳಿಗೆ ಎಚ್ಚರ ಆಯಿತು. ನಿನ್ನೆ ರಾತ್ರಿ ನೆನಪು ಬಂತು. ಅದು ಅವಳಲ್ಲಿ ನಾಚಿಕೆ ಮೂಡಿಸ್ತು. ಅವಳ ತಲೆ ಎತ್ತಿ ನೋಡಿದ್ಲು. ಅವನು ಶಾಂತವಾಗಿ ನಿದ್ದೆ ಮಾಡ್ತಿದ್ದ. ಮೆಲ್ಲನೆ ಅವನ ಕಣ್ಣುಗಳ ಮೇಲೆ ಮುತ್ತಿಟ್ಲು. ನಂತರ ಚೆಲ್ಲಾಪಿಲ್ಲಿಯಾಗಿದ್ದ ಬಟ್ಟೆಗಳನ್ನ ಎತ್ಕೊಂಡು ಫ್ರೆಶ್ ಆಗೋದಕ್ಕೆ ಹೋದ್ಲು. ಅವಳು ಹೊರಬರುವಾಗಲೂ ಏಬಲ್ ನಿದ್ದೆಯಲ್ಲಿದ್ದ. ಅವಳು ಕನ್ನಡಿ ಮುಂದೆ ನಿಂತು ತನ್ನಂತ ನೋಡಿಕೊಂಡ್ಳು. ಹಣೆಗೊಂದು ಚಿಕ್ಕ ಪೊಟ್ಟಿಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಕುಂಕುಮ ತೆಬ್ಬೆಯಿಂದ ಸ್ವಲ್ಪ ತೆಗೆದು ಹಣೆಗೆ ಕುಂಕುಮ ಇಟ್ಟು ಕೂದಲನ್ನ ಬಿಟ್ಟು ಸ್ನಾನ ನಂತರ ಜಡೆ ಹಾಕಿ ಕೆಳಗೆ ಹೋದ್ಲು. ಅಡುಗೆ ಮನೆಗೆ ಬರ್ತಿರೋ ಇಶಾನಿನ ದೀಕ್ಷಾ ರೆಪ್ಪೆ ಬಡಿದೆ ನೋಡ್ತಿದ್ಲು. ಮಗಳ ಹಣೆಯಲ್ಲಿ ಉದ್ದವಾದ ಹಚ್ಚಿದ ಕುಂಕುಮ ನೋಡಿ ದೀಕ್ಷಾಳಿಗೆ ಹೇಳಲಾಗದ ಸಂತೋಷ. ಇಶಾನಿ ತಟ್ಟಿ ಅವರ ಅಮ್ಮನ ಕರೆದಾಗ ಅವಳು ಎಚ್ಚರ ಆದ್ಲು. ಏನಮ್ಮ ಮುಂಜಾನೆ ಕನಸು ಕಾಣ್ತಿದ್ಯಾ? ಏನಿನ ಮಗಳನ್ನೇ ಏನಾಗಿ ನೋಡ್ತಾ ನಿಂತಿದ್ದೆ. ನಿನ್ನ ಮುಖದಲ್ಲಿರೋ ಈ ನಗು ಇದೆಯಲ್ಲ, ಅದು ಅಪ್ಪ ಅಮ್ಮನಿಗೆ ಅತಿ ದೊಡ್ಡ ಸಂತೋಷ. ಆಹಾ, ಹೊಸ ಹೆಣ್ಣು ಮುಂಜಾನೆ ಎದ್ದಿದ್ದಾಳಲ್ಲ. ಅಲ್ಲ, ನಿನ್ನ ಬಿಳಿ ಕಣ್ಣಿನ ಹುಡುಗ ಎದ್ನಾ? ಇಲ್ಲ, ಅವ್ರು ಗಾಢ ನಿದ್ದೆಯಲ್ಲಿದ್ದಾರೆ. ಹ್ಞೂ, ನಿನ್ನೆ ರಾತ್ರಿ ಸ್ವಲ್ಪವೂ ನಿದ್ದೆ ಇರಲಿಲ್ವಲ್ಲ, ಅದರ ಸುಸ್ತಾಗಿರ್ಬೋದಲ್ವ ಇಶಾನಿ? ಅಯ್ಯೋ ಸುಮ್ಮನಿರಿ ಮಾಮಿ. ಇಶಾನಿನ ಹಚ್ಕೊಂಡ್ಲು. ನೋಡಿ ದೀಕ್ಷಾ ಅವರೇ, ಹುಡುಗಿನ ಆಚಿಕೆ ನೋಡಿ. ಸಾಕು ನಿಲ್ಲಿಸಿ ನನ್ನ ಮಗಳನ್ನು ರೇಗಿಸೋದು. ಅಪ್ಪ ಎಲ್ಲಿ ಅಮ್ಮ? ಮಳೆ ಇರೋದ್ರಿಂದ ಜಾಗಿಂಗ್ ಹೋಗಿರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ, ಸೀಟೌಟ್ನಲ್ಲಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಮಾವ ಇದ್ದಿಲ್ವಾ? ಅವ್ರು ಹೌದು, ಕರೆದ್ರೆ ಮಳೆ ಬರ್ತಿದೆ, ಇನ್ನೂ ಸ್ವಲ್ಪ ಮಲಗ್ತೀನಿ ಅಂದರು. ಅಮ್ಮ ಅಪ್ಪನ ಕಾಫಿ ಕೊಡಿ, ನಾನು ಕೊಡ್ತೀನಿ. ದೀಕ್ಷಾ ವಿಕ್ರಮ್ ಅವ್ರ ಕಾಫಿ ಮಗ್ನಲ್ಲಿ ಕಾಫಿ ಹಾಕಿ ಇಶಾನಿಗೆ ನೀಡಿದ್ಲು. ಅವಳು ನಗ್ತಾ ಅದನ್ನು ತೊಗೊಂಡು ಹೋದ್ಲು. ಅವಳ ಅಪ್ಪನ ಮಗಳೇ ಹೌದು ಅಲ್ವಾ ದೀಕ್ಷಾ? ಅದಕ್ಕೇನು ಸಂಶಯ? ಅಪ್ಪ ಅಂದ್ರೆ ಅವಳಿಗೆ ಎಲ್ಲವೂ. ಅಪ್ಪನ ಮನಸ್ಸಿಗೆ ನೋವು ಹಾಕಬಾರ್ದು ಅಂತ ತನ್ನ ಇಷ್ಟವನ್ನೇ ಮನಸ್ಸನ್ನು ಬಚ್ಚಿಟ್ಟಿದ್ಲು ಅವಳು. ನಿಜಕ್ಕೂ ನನಗೆ ಅಸೂಯೆ ಆಗುತ್ತೆ ನಿಮ್ಮ ಪ್ರೀತಿ ಕಾಳಜಿ ಕಂಡಾಗ. ದೇವರು ಹರಿಸಿದ ಕುಟುಂಬ ಇದು. ದೀಕ್ಷಾ ವೀಣಾನನ್ನು ಒಪ್ಕೊಂಡ್ಳು. ಇಶಾನಿ ಶಬ್ದ ಮಾಡದೆ ಹಿಂದಿನಿಂದ ಬಂದು ಕಾಫಿ ಮಗ್ಗಲ್ಲಿಟ್ಟು ವಿಕ್ರಮ್ ಕಣ್ಣು ಮುಚ್ಚಿದ್ಲು. ಅಪ್ಪನ ರಾಜಕುಮಾರಿ, ಈ ಕೈ ತೆಗೆದ್ರೆ ಒಳ್ಳೆಯದು. ಅಪ್ಪನಿಗೆ ನಾನಂತ ತಕ್ಷಣ ಗೊತ್ತಾಯ್ತಾ? ಇಶಾನಿ ಮುಂದೆ ಬಂದು ಕೇಳಿದ್ಲು. ಈ ಕೈಗಳ ಸ್ಪರ್ಶ ನಿನ್ನ ನೋಡಿದ ಮೊದಲ ದಿನದಿಂದಲೂ ಅಪ್ಪನಿಗೆ ಗೊತ್ತು. ಇದು ಅಪ್ಪನ ಕಾಫಿ. ಅವಳು ಅದನ್ನು ನೀಡಿದ್ಲು. ವಿಕ್ರಮ್ ಅವಳನ್ನ ನೋಡ್ದ. ತನ್ನ ಮಗಳಿಂದ ಒಬ್ಬ ಹೆಂಡತಿ ಆಗಿದ್ದಾಳೆ ಅಂತ ನೆನೆದಾಗ ಅವರಿಗೆ ಸಂತೋಷ. ಎಲ್ಲಿ ನನ್ನ ಅಳಿಯ? ಮಲಗಿದ್ದಾರೆ. ಹೋಗವನಿಗೆ ಕಾಫಿ ಕೊಡು. ಇನ್ನು ಮುಂದೆ ಎಲ್ಲದರಲ್ಲೂ ಅವನಿಗೆ ಮೊದಲ ಸ್ಥಾನ ಇರಬೇಕು. ನನಗೆ ನನ್ನ ಅಪ್ಪನೇ ಫಸ್ಟ್, ಆಮೇಲೆ ಬೇರೆಯವರು ಅಂತ ಮುಖ ಉಬ್ಬಿಸಿದ ಇಶಾನಿನ ನೋಡಿ ವಿಕ್ರಮ್ ನಕ್ಕಿದ್ರು. ಕೆಲವೊಮ್ಮೆ ನೀನು ನಿನ್ನ ಅಮ್ಮನಿಗಿಂತ ಒಂದು ಹೆಜ್ಜೆ ಮುಂದಿದೆಯಾ? ಇಶಾನಿ ನಕ್ಕಿದ್ಲು. ನೀನು ಹೋಗಿ ಮಗಳೇ, ಇಬ್ಬರು ಈಗ ದೇವಸ್ಥಾನಕ್ಕೆ ಹೋಗ್ತೀರಾ? ಮಳೆ ಇದೆಯಲ್ಲ, ಸಂಜೆ ಹೋಗ್ತೀವಪ್ಪ ಎಲ್ಲರೂ ಸೇರಿ. ನೋಡೋಣ, ನೀವು ಹೋಗಿ ಬನ್ನಿ. ಅವಳು ಒಳಗೆ ಹೋದ ನಂತರ ವಿಕ್ರಮ್ ಮತ್ತೆ ಕೆಲಸದಲ್ಲಿ ಮುಳುಗಿದ್ರು. ಇಶಾನಿ ಏಬಲ್ನ ರೂಮಿಗೆ ಹೋದಾಗ ಅವನು ಸ್ನಾನ ಮಾಡಿ ಬಾತ್ ಟವಲ್ ಸುತ್ತಕೊಂಡು ಬಾತ್ರೂಮಿಂದ ಹೊರಬರ್ತಿದ್ದ. ಅವನನ್ನು ಹಾಕೊಂಡಾಗ ಅವಳಿಗೆ ನಾಚಿಕೆಯಾಗಿ ತಕ್ಷಣ ತಿರುಕೊಂಡ್ಳು. ಏಬಲ್ಗೆ ನಗು ಬಂತು. ಅವನು ಮೆಲ್ಲನೆ ಅವಳ ಹತ್ತಿರ ಬಂದು ಹಿಂದಿನಿಂದ ತಪ್ಕೊಂಡ. ಇಶಾನಿ ನಡುಗೆ ಹೋದ್ಲು. ಅವಳ ಕೈಯಲ್ಲಿದ್ದ ಕಾಫಿ ಲೋಟ ಅಲ್ಲಾಡ್ತಿರೋದನ್ನು ಕಂಡು ಅವನು ಅವಳನ್ನ ಬಿಟ್ಟ. ನಾಚಿಕೆಯಿಂದ ಅವಳು ಕಾಫಿ ಲೋಟವನ್ನು ಅವನ ಕಡೆ ನೀಡಿದ್ಲು. ಕಾಫಿ ಪಡೆಯುವಾಗ ಏಬಲ್ ಅವಳ ಕೈಗೆ ಮುತ್ತಿಟ್ಟ. ಇಶಾನಿ ಬೆಚ್ಚಿಬಿದ್ಲು. ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಇಶಾನಿ, ನನಗೆ ನೀನು ಈಗಲೇ ಬೇಕು. ಅವಳ ಶರೀರ ನಡುಗಿತ್ತು. ಅವಳಿಗೂ ಅವನಲ್ಲಿ ಲೀನವಾಗಬೇಕನ್ನಿಸ್ತು. ಕಾಫಿ ಲೋಟ ಪಕ್ಕಕ್ಕಿಟ್ಟು ರೂಮ್ ಬಾಗಿಲಾಕಿ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ದ. ಹೊರಗೆ ಮಳೆ ಜೋರಾಗಿ ಸುರಿತಿತ್ತು. ಅವನ ಮುತ್ತುಗಳು ಗಾಢವಾದವು. ಅವನ ಮಳೆಯಂತೆ ಅವಳ ಮೇಲೆ ಸುರಿದ. ಹೀಗೆ ಸಾವಿರಾರು ಪ್ರೇಮದ ದಿನ ರಾತ್ರಿಗಳು ಅವರಿಗೆ ಕಾದಿದ್ವು. ದಿನಗಳು ಕಳೆದವು. ಇಶಾನಿ ಮದುವೆಯಾಗಿ ಈಗ 1 ತಿಂಗಳಾಗ್ತಾ ಬಂದಿದೆ. ವಿಕ್ರಮ್ ಅವರ ಕ್ವೀನ್ಸ್ಲ್ಯಾಂಡ್ನ ಹೊಸ ಆಫೀಸ್ ಉದ್ಘಾಟನೆ ಹತ್ತಿರ ಬಂದಿದೆ. ಆಗ ಏಬಲ್ ಮತ್ತು ಇಶಾನಿ ಹೋಗಬೇಕಲ್ಲ ಎಂಬ ಬೇಸರ ದೀಕ್ಷಾಳಿಗೆ ಕಾಡ್ತು. 2 ದಿನ ಕಳೆದರೆ ಕ್ರಿಸ್ಮಸ್ ರಜೆಗಾಗಿ ಮಕ್ಕಳಿಗೆ ಸ್ಕೂಲ್ ರಜೆ ಸಿಗುತ್ತೆ. ಅಕ್ಕ ಹೋಗ್ತಾಳೆ ಅಂತ ಅವರಿಗೆ ಬೇಸರ ಇದೆ. ಆದರೆ ಇಶಾನಿ, ಏಬಲ್ ಮತ್ತು ವಿಕ್ರಮ್ ತುಂಬ ಖುಷಿಯಾಗಿದ್ದಾರೆ. ಅದನ್ನು ಕಂಡಾಗ ದೀಕ್ಷಾ ಮತ್ತು ಮಕ್ಕಳಿಗೆ ಸಂಕಟ ಆಗ್ತಿತ್ತು. ಅಕ್ಕ, ನಿನಗೆ ಬೇಸರ ಇಲ್ವೇ? ನಾವು ತುಂಬ ಸಂಕಟದಲ್ಲಿದ್ದೀವಿ. ಆದರೆ ನಿನಗೆ ಮತ್ತು ಅಪ್ಪನಿಗೆ ಈ ಬೇಸರವೇ ಕಾಣ್ತಿಲ್ಲ. ಮದುವೆ ಆದಮೇಲೆ ನೀನು ಬದಲಾದ್ಯಾ ಅಂತ ಅಪ್ಪು ಕಣ್ಣೀರಾಗ್ತಾ ಕೇಳಿದಾಗ ಇಶಾನಿಗೆ ಸಂಕಟ ಆಯಿತು. ಅವ್ರು ಮೂವರನ್ನು ತಪ್ಕೊಂಡ್ರು. ನನ್ನ ಬಗ್ಗೆ ಆಗ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಿರೋದು ನಾನು ಮತ್ತು ಇಬು ಮಾತ್ರ ಅಲ್ಲ, ನಾವು ಫ್ಯಾಮಿಲಿಯಾಗಿ ಹೋಗ್ತಿದ್ದೀವಿ. ಅದನ್ನು ಕೇಳಿದ ತಕ್ಷಣ ಮಕ್ಕಳ ಕಣ್ಣುಗಳು ಅರಳಿದ್ವು. ಮತ್ತು ಯಾಕಕ್ಕ ಏನೂ ಹೇಳಲಿಲ್ಲ? ನಮ್ಗೆ ಎಷ್ಟು ಸಂಕಟ ಆಯಿತು ಗೊತ್ತಾ? ಅಪ್ಪ ಅಮ್ಮನಿಗೆ ಮತ್ತು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂದಿದ್ರು. ಆದರೆ ನಿಮ್ಮ ಬೇಸರ ನೋಡೋದಕ್ಕಾಗದೆ ಹೇಳಿದೆ. ಆದರೆ ಅಮ್ಮನಿಗೆ ಹೇಳ್ಬೇಡಿ, ಹೇಳಿದ್ರೆ ಅಪ್ಪ ನನ್ನ ಕೊಲ್ತಾರೆ. ಹೋಗೋ ದಿನ ಬೆಳಿಗ್ಗೆ ಅಪ್ಪನೇ ಅಮ್ಮನಿಗೆ ಹೇಳ್ತಾರೆ ಅಂದಿದ್ದಾರೆ. ಹಾಗಾಗಿ ಅಮ್ಮನ ಮುಂದೆ ಇದನ್ನು ಬಾಯಿ ಬಿಡಬೇಡಿ. ಓಕೆ. ಅವರು ಖುಷಿಯಿಂದ ಕುಣಿದಾಡ್ತಾ ಹೋದರು. ಎಂಥ ಕ್ಯೂಟ್ ಫ್ಯಾಮಿಲಿ ಇದು ಇಶಾನಿ. ನಿಜಕ್ಕೂ ನಂಗೆ ಆಶ್ಚರ್ಯ ಆಗ್ತಿದೆ. ಇಷ್ಟು ಗಾಢವಾಗಿ ಪ್ರೀತಿಸೋ ಹೆಂಡತಿ, ಅಪ್ಪ ಅಮ್ಮ ಮತ್ತು ಅವರ ಪ್ರೀತಿ ಮಕ್ಕಳು, ಎಲ್ಲರ ನಡುವಿನ ಈ ಸಂಬಂಧ ತುಂಬ ಸುಂದರವಾಗಿದೆ. ನಿಜಕ್ಕೂ ಇವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಇಶಾನಿ.
ರಜೆ ಮುಗಿಸೋರೆಲ್ಲ ವಾಪಸ್ ಬಂದಾಗ ನಿನಗೆ ಬೇಸರ ಆಗುತ್ತೆ. ನಿನಗೆ ಬೇಸರ ಆಗಬಾರ್ದು ಅಂತ ಕ್ವೀನ್ಸ್ಲ್ಯಾಂಡ್ನಲ್ಲಿ ಸೆಟಲ್ ಆಗೋದಕ್ಕೆ ನಿನಗೆ ಇಷ್ಟ ಅಂತ ಹೇಳಿದ್ದ. ಏಬು ಬೇಸರ ಇದೆಯೇ ಅಂತ ಕೇಳಿದರೆ ಹೌದಿದೆ, ನನ್ನ ಹೃದಯ ಮಿಡಿತಿದೆ. ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ಮತ್ತು ತಮ್ಮಂದಿರ ಹೃದಯ ಮಿಡಿತಿದೆ. ಆದರೆ ನಾನು ಇಲ್ಲೇ ಇರ್ತೀನಿ ಅಂದರೆ ನೀನು ಇಲ್ಲೇ ಇರ್ತೀಯ ಅಂತ ನನಗೆ ಗೊತ್ತು. ಆದರೆ ಅದು ನನಗೆ ಮಾತ್ರ ಆಗಿರುತ್ತೆ. ನಿನಗೆ ನಿನ್ನ ಊರಂದರೆ ತುಂಬ ಇಷ್ಟ. ಮದುವೆ ಆದಮೇಲೆ ಗಂಡನ ಊರು ಮತ್ತು ಮನೆಯನ್ನು ಪ್ರೀತಿಸೋದು ಕಲಿಬೇಕು. ಕಲಿತೀನಿ. ಮತ್ತು ಯಾವಾಗ ಬೇಕಾದರೂ ನಾವು ಇಲ್ಲಿಗೆ ಓಡಿ ಬರ್ಬೋದಲ್ವಾ? ಇಲ್ಲವೇ ಅಪ್ಪನಿಗೆ ಒಂದು ಫೋನ್ ಮಾಡಿದ್ರೆ ಅವರು ಎಲ್ಲರನ್ನ ಕರ್ಕೊಂಡು ಹಾರ್ತಾ ಬರ್ತಾರೆ. ಅದು ನನಗೆ ಗೊತ್ತು. ನನ್ನ ಅಮ್ಮನಿಗೆ ಅಪ್ಪನೇ ಲೋಕ. ಅಮ್ಮನ ಹಾಗಾಗೋದಕ್ಕಾಗ್ತಿದ್ರು ನಾನು ನಿನಗೆ ಒಳ್ಳೆ ಹೆಂಡತಿ ಆಗಿರ್ತೀನಿ. ಈ ಬೆಲ್ಲವನ್ನು ಅಪ್ಕೊಂಡು ಹಣೆಗೆ ಮುತ್ತಿಟ್ಟ. ಅವಳು ಪ್ರೀತಿಯಿಂದ ಅವನಿಗೆ ಅಂಟ್ಕೊಂಡ್ಳು. ಸ್ಕೂಲ್ ರಜೆ ಸಿಕ್ಕ ಖುಷಿಯಲ್ಲಿ ಮಕ್ಕಳು ಓಡಿ ಬಂದರು. ಸೀಟೌಟ್ನಲ್ಲಿ ಎಲ್ಲೋ ಕಳೆದು ಹೋಗಿ ಕೂತಿದ್ದ ದೀಕ್ಷಾಳನ್ನು ಕೊಂಡವರಿಗೆ ನಗು ಬಂತು. ಅವರು ಓಡಿ ಬಂದು ದೀಕ್ಷಾಳನ್ನು ಅಪ್ಕೊಂಡ್ರು. ಹಠಾತ್ ಆಗಿದ್ದಕ್ಕೆ ಅವಳು ಹೆದರು ಹೋದ್ಲು. ಆಗ ಅವಳಿಗೆ ಕೋಪ ಬಂತು. ಏನಾಗಿದೆ ನಿಮಗೆ? ನನ್ನ ಜೀವವೇ ಹೋದಂತಾಯಿತು. ಬೆಳೆದಂತೆಲ್ಲ ಕೆಡ್ತಿದ್ದೀರಿ. ಎಲ್ಲದಕ್ಕೂ ಸಪೋರ್ಟ್ ಆಗಿ ಅಪ್ಪ ಮತ್ತು ಅಕ್ಕ ಇದ್ದಾರಲ್ಲ, ಯಾಕಮ್ಮ ನಮ್ಮನ್ನು ಹೀಗೆ ಬೈತಿ? ನಾವು ಬಂದು ಅಪ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಹೇಳಿದ್ದು. ನಾವು ಯಾವಾಗಲೂ ಮಾಡೋದೇ ಅಲ್ವಾ? ನೀನೇನು ಯೋಚಿಸ್ತಿದ್ದೆ ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಸಾರಿ, ಇನ್ನು ಮುಂದೆ ನಾವು ಬರಲ್ಲ ಅಂತ ಬೇಸರದಿಂದ ಮೂವರು ಒಳಗೆ ಹೋದರು. ದೀಕ್ಷಾಳಿಗೆ ತುಂಬ ನೋವಾಯಿತು. ಆ ಕ್ಷಣದ ಕೋಪದಲ್ಲಿ ಆಗ ಹೇಳ್ಬಿಟ್ಟಿದ್ಲು ತನಗೇನಾಗಿದೆ. ಈಶಾನಿ ಏಬಲ್ ಜೊತೆ ಹೋಗೋದು ಅನಿವಾರ್ಯ. ಮತ್ತು ನನಗೆ ಯಾಕೆ ಇಷ್ಟು ನೋವು? ಈಶಾನಿಗೆ ಬೇಸರ ಇಲ್ಲದಂತೆ ಕಾಣ್ತಿದೆ. ಅಪ್ಪನಿಗೂ ಸಂಕಟ ಇಲ್ಲ, ಮತ್ತು ನನಗೆ ಮಾತ್ರ ಯಾಕೆ? ನನ್ನ ಮಕ್ಕಳಿಗೆ ನೋವು ಕೊಟ್ಟೆ ಅಂತ ಅವ್ರನ್ನ ಸಮಾಧಾನ ಪಡಿಸಲು ಎದ್ದಾಗ ವಿಕ್ರಮ್ ಅವ್ರ ಕಾರ್ ಬಂತು. ವಿಕ್ರಮ್ ಬಂದಾಗ ದೀಕ್ಷಾಳನ್ನು ನೋಡಿ ನಕ್ಕಿದ್ರು. ಆದರೆ ಅವಳ ಮುಖ ಗಂಭೀರವಾಗಿತ್ತು. ಏನಾಯ್ತು ನನ್ನ ಹೆಂಡತಿಗೆ? ಮೂಡ್ ಆಫ್. ನನಗೇನಾಗಿಲ್ಲ. ಸರಿ, ಈಶಾನಿ ಮತ್ತು ಏಬು ಶಾಪಿಂಗ್ ಮುಗಿಸಿ ಬಂದ್ರಾ? ಮಕ್ಕಳು ಬಂದರು. ಇನ್ನು 10 ದಿನ ನಿನಗೆ ಅವರ ಹಿಂದೆ ಓಡಿ ರೆಸ್ಟ್ ಇರಲ್ಲ ಅಲ್ವಾ? ಈಶಾನಿ ಇದ್ದರೆ ಅವಳು ಮ್ಯಾನೇಜ್ ಮಾಡ್ತಿದ್ಲು. ನಾಡಿದ್ದು ಅವಳು ಹೋದ್ಮೇಲೆ ನೀನು ಕಷ್ಟಪಡ್ತೀಯಾ ದೀಕ್ಷಾ? ನಾನು ಒಳಗೆ ಹೋಗ್ತೀನಿ. ದೀಕ್ಷಾ ಅಡೆಗಳು ಬರ್ತಿತ್ತು. ದೀಕ್ಷಾ, ಒಂದು ಕಾಫಿ ಮಾಡಿಕೊಡ್ತೀಯಾ? ಸ್ವಲ್ಪ ತಲೆನೋವು. ನಾನು ಮಕ್ಕಳ ರೂಮ್ನಲ್ಲಿರ್ತೀನಿ, ಈಗ ತರ್ತೀನಿ, ನೀವು ಹೋಗಿ ರೆಸ್ಟ್ ತೊಗೊಳ್ಳಿ ಅಂತ ಅವಳು ಅಡುಗೆ ಮನೆಗೆ ಹೋದ್ಲು. ವಿಕ್ರಮ್ ಮಕ್ಕಳ ರೂಮಿಗೆ ಹೋದಾಗ ಮೂವರು ಬೇಸರದಿಂದ ಕೂತಿದ್ರು. ಅವರನ್ನು ಕಂಡ ತಕ್ಷಣ ಮಕ್ಕಳು ಅಳ್ತಾ ಅಪ್ಕೊಂಡ್ರು. ವಿಕ್ರಮ್ಗೆ ಮೊದಲು ಹೆದರಿಕೆ ಆಯಿತು. ನಂತರ ಮಕ್ಕಳು ಕಾರಣ ಹೇಳಿದಾಗ ಸಮಾಧಾನ ಪಡಿಸಿದ್ರು. ಅಷ್ಟರಲ್ಲಿ ದೀಕ್ಷಾ ಕಾಫಿ ಮತ್ತು ಮಕ್ಕಳಿಗಾಗಿ ಚಾಕ್ಲೇಟ್ ಶೇಕ್ ತಂದ್ಲು. ಮಕ್ಕಳಿಗೆ ಅದು ಇಷ್ಟ ಆದರೂ ಅಮ್ಮನ ಮೇಲಿನ ಸಿಟ್ಟಿಗೆ ಮುಖ ತಿರುಗಿಸ್ಕೋದ್ರು. ಮಕ್ಕಳ ಹತ್ರ ತೊಗೊಂಡು ಹೋದ್ಲು. ಮೂವರಿಗೂ ಅಮ್ಮನ ಮೇಲೆ ಸಿಟ್ಟ. ಏನೋ ಸಂಕಟ ಆದಾಗ ಅಂದ್ಬಿಟ್ಟೆ, ಸಾರಿ. ನೀವು ಮುನ್ಸ್ಕೊಂಡ್ರೆ ಅಮ್ಮನಿಗೆ ತಡೆಯೋದಕ್ಕಾಗಲ್ಲ. ಅಮ್ಮ ಹಾಗೆ ಕೇಳಿದಾಗ ಮಕ್ಕಳಿಗೆ ಬೇಸರ ಆಯಿತು. ಮೂವರು ಅಳ್ತಾ ದೀಕ್ಷಾಳನ್ನು ಅಪ್ಕೊಂಡ್ರು. ವಿಕ್ರಮಮ್ಮ ಮತ್ತು ಮಕ್ಕಳ ಪ್ರೀತಿ ನೋಡಿ ಹಾಗೆ ಕೂತಿದ್ರು. ಈಗ ಮೂವರು ಇದನ್ನು ಕುಡೀರಿ. ಥ್ಯಾಂಕ್ಸ್ ಅಮ್ಮ. ದೀಕ್ಷಾ ನಕ್ಕದ್ಲು. ರೂಮ್ನಿಂದ ಹೊರಬರುವಾಗ ವಿಕ್ರಮ್ ಅವ್ರನ್ನೊಮ್ಮೆ ನೋಡಿದ್ಲು. ಅವರ ಕಣ್ಣುಗಳು ಅವಳ ಮೇಲೆಯೇ ಇದ್ದವು. ಅವಳು ಬೇಗ ಹೊರಗೆ ಹೋದ್ಲು. ಏನೇನೋ ಆಯಿತು. ಕೊನೆಗೆ ಅಮ್ಮ ಶೇಕ್ ಅಂದ ತಕ್ಷಣ ಫ್ಲ್ಯಾಟ್ ಆದ್ರಲ್ಲ ಅಂತ ವಿಕ್ರಮ್ ರೇಗಿಸಿದ್ರು. ರಾತ್ರಿ ಅಡುಗೆ ಮನೆಯಲ್ಲಿ ಶಾನಿ ಶಾಪಿಂಗ್ ವಿಷಯನೆಲ್ಲ ದೀಕ್ಷಾಳಿಗೆ ವಿವರಿಸ್ತಿದ್ದಾಳೆ. ದೀಕ್ಷಾ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅಮ್ಮ, ಯಾಕೆ ಹೀಗೆ ನೋಡ್ತಿದ್ರಾ? ಏನಿಲ್ಲ ಮಗಳೇ, ನಿನ್ನ ಸಂತೋಷದ ಮುಖ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ. ನಾನು ತುಂಬ ಖುಷಿಯಾಗಿದ್ದೀನಿ. ಕ್ವೀನ್ಸ್ಲ್ಯಾಂಡ್ ನೋಡೋ ಖುಷಿಯಲ್ಲಿದ್ದಿ. ಮಗಳ ಸಂತೋಷ ಕಂಡಾಗ ದೀಕ್ಷಾಳಿಗೆ ಖುಷಿಯಾದರೂ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಅವಳಿಗೆ ಬೇಸರ ಇಲ್ವಲ್ಲ ಅಂತ ಅವಳ ಮನಸ್ಸು ಮಿಡೀತು. ನೀನು ಹೋಗಿ ಮಗಳೇ. ಈಶಾನಿ ಹೋದ್ಮೇಲೆ ದೀಕ್ಷಾ ಕೂಡ ರೂಮಿಗೆ ಹೋದ್ಲು. ವಿಕ್ರಮ್ ಕೆಲಸ ಮಾಡ್ತಿದ್ರು. ದೀಕ್ಷಾ ಬೆಡ್ ಮೇಲೆ ಮಲಗಿದ್ಲು. ಆದರೆ ನಿದ್ದೆ ಬರಲಿಲ್ಲ. ಅವಳು ಬಾಲ್ಕನಿಗೆ ಹೋದ್ಲು. ಡಿಸೆಂಬರ್ ತಿಂಗಳ ಚಳಿಗೆ ಅವಳು ನಡಗಿದ್ಲು. ನಕ್ಷತ್ರಗಳನ್ನ ನೋಡ್ತಾ ಕೂತಿದಾಗ ಯಾರೋ ಹಿಂದಿನಿಂದ ಅಪ್ಪಿ ಮಡಿಲಲ್ಲಿ ಕೂರಿಸ್ಕೊಂಡ್ರು. ಅದು ವಿಕ್ರಮ್ ಅಂತ ತಿಳಿಯಿತು. ಏನು ದೀಕ್ಷಾ, ನಿದ್ದೆ ಬಿಟ್ಟು ಇಲ್ಲಿ ಬಂದು ಮಂಚು ತಿಂತಿದ್ಯಾ? ಏನಿಲ್ಲ ಬಿಡಿ ನನ್ನ, ನೀವು ಕೆಲಸದಲ್ಲಿದ್ದೀರಲ್ಲ, ನನ್ನ ಹಿಂದೆ ಯಾಕೆ ಬಂದ್ರಿ? ನಾನು ನಿನ್ನ ಹಿಂದೆ ಬಾರದೆ ಮತ್ತೆ ಯಾರ ಹಿಂದೆ ಹೋಗಬೇಕು? ನಿನಗಿಷ್ಟ ಇದ್ದರೆ ಹಾಗೆ ಮಾಡ್ತೀನಿ ಅಂತ ವಿಕ್ರಮ್ ಹೇಳಿ ಮುಗಿಸೋ ಮುನ್ನವೇ ದೀಕ್ಷಾ ಅವರ ಎದೆ ಕಚ್ಚಿದ್ಲು. ನೋವಾಗ್ತದೆ ದೀಕ್ಷಾ? ನೋವಾಗಲಿ, ಇನ್ನೊಮ್ಮೆ ಇಂಥ ಮಾತಾಡಿದ್ರೆ ಕೊಲ್ತೀನಿ. ಒಂದು ತಮಾಷೆಗೆ ನಾಯಿ ಕಚ್ಚಿದಂತೆ ಕಚ್ಚಿದ್ರೆ ಹೇಗೆ? ಸಾರಿ. ಸರಿ, ಒಂದು ಕೊಟ್ಟರೆ 2 ವಾಪಸ್ ಕೊಡೋದು ನನ್ನ ಅಭ್ಯಾಸ ಅಂತ ನಿನಗೆ ಗೊತ್ತಲ್ವಾ ಅಂತ ವಿಕ್ರಮ್ ಹೇಳಿದಾಗ ದೀಕ್ಷಾ ನಡಗದ್ಲು. ಅವ್ರ ಮುಖ ಅವಳ ಹತ್ರ ಬಂದಾಗ ಅವಳು ಎದ್ದು ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನಿಂದ ಮುಕ್ತಿ ಇಲ್ಲ ದೀಕ್ಷಾ, ಅವ್ರ ಮೆಲ್ಲನೆ ಧ್ವನಿ ಕೇಳಿ ನಡಗದ್ಲು. ಅವರ ತುಟಿಗಳ ಬಿಸಿ ಅವಳ ಕುತ್ತಿಗೆ ಮೇಲೆ ತಗಲಿದಾಗ ಅವಳು ಉಸಿರು ನಿಂತಂತಾಯಿತು. ವಿಕ್ರಮ್ ಅವರೇ, ನನಗೆ ಬೇಕು. ತುಂಬ ದಿನಗಳಿಂದ ಬ್ಯುಸಿ ಇದ್ದು ಮನಸ್ಸು ಸುಸ್ತಾಗಿದೆ. ನಿನ್ನ ಪಡ್ಕೊಳ್ಳೆ. ಚಳಿಯಲು ಇಬ್ಬರ ಶರೀರ ಬಿಸಿ ಆಯಿತು. ಅವರು ಒಂದಾದರು. 2 ದಿನಗಳು ಕಳೆದವು. ನಾಳೆ ಈಶಾನಿ ಹೋಗೋ ತಯಾರಿ ಮನೆಯಲ್ಲಿದೆ. ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ದೀಕ್ಷಾ ಮಾತ್ರ ಸಂಕಟವನ್ನು ಬಚ್ಚಿಟ್ಟು ನಗ್ನಗ್ತಿದ್ದಾಳೆ. ಮಗಳಿಗೆ ಕೊಟ್ಟು ಕಳಿಸಲು ಉಪ್ಪಿನಕಾಯಿ ಎಲ್ಲ ರೀತಿ ತಯಾರಿ ಮಾಡ್ತಿದ್ದಾಳೆ. ಈಶಾನಿ, ಏಬಲ್ ಮತ್ತು ಮಕ್ಕಳು ಪ್ಯಾಕಿಂಗ್ ಮಾಡ್ತಿದ್ದಾರೆ. ವಿಕ್ರಮ್ ಬೆಳಿಗ್ಗೆ ಬಿಸ್ನೆಸ್ ಕೆಲಸಕ್ಕೆ ಹೊರಗೆ ಹೋಗಿದ್ದಾರೆ. ರಾತ್ರಿ ಮಲಗಲು ಬಂದಾಗ ದೀಕ್ಷಾಳಿಗೆ ಸಂಕಟ ತಡೆಯೋದಕ್ಕಾಗಲಿಲ್ಲ. ದೀಕ್ಷಾ, ನಿದ್ದೆ ಬರ್ತಿಲ್ವೇ? ಬರ್ತಿದೆ. ನೀವು ಹೋಗಿ ಮಲಗಿ. ನಾನು ಒಬ್ಬನೇ ಮಲಗಲ್ಲ, ಬೇಗ ಮಲಗು ಅಂತ ವಿಕ್ರಮ್ ಗಂಭೀರವಾಗಿ ಹೇಳಿದಾಗ ದೀಕ್ಷಾ ಮಲಗಿದ್ಲು. ವಿಕ್ರಮ್ ಅವಳು ಸೊಂಟ ಬಳಸಿ ತಮ್ಮ ಕಡೆ ಹೇಳ್ಕೊಂಡ್ರು. ನನ್ನ ಮೇಲೆ ಸಿಟ್ಟಾ? ಅದಕ್ಕೆ ಹೀಗೆ ಮಲಗಿರೋದಾ? ನನಗೆ ಯಾರ ಮೇಲೂ ಸಿಟ್ಟಿಲ್ಲ ಅಂತ ಹೇಳಿ ಅವರ ಕಡೆ ತಿರುಗಿದ್ಲು. ನಾನು ಒಂದು ಕೇಳಲ್ಲ?
ಹೇಳು, ನಿಮ್ಗೆ ಸ್ವಲ್ಪವೂ ಸಂಕಟ ಆಗ್ತಿಲ್ವೇ? ನಾಳೆ ಮಗಳು ಹೋಗ್ತಿದ್ದಾಳೆ ಎಂಬ ಬೇಸರ ಇಲ್ವೇ? ಯಾವಾಗಲೂ ಮಗಳು ಮಗಳು ಅನ್ನೋ ನಿಮ್ಗೆ ಅವಳು ಹೋಗೋ ಏನೂ ಅನ್ನಿಸ್ತಿಲ್ಲ ಎಂಬುದು ನನಗೆ ಆಶ್ಚರ್ಯ. ಅಪ್ಪನಂತೆ ಮಗಳಿಗೂ ಬೇಸರ ಇಲ್ಲ, ಅವಳು ತುಂಬ ಖುಷಿಯಾಗಿದ್ದಾಳೆ. ಮಕ್ಕಳು ಮಾತ್ರ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ರು, ಈಗ ಅವರು ಖುಷಿಯಾಗಿದ್ದಾರೆ. ನನಗೆ ಮಾತ್ರ ಯಾಕೋ ಎದೆ ಹೊಡಿತಿದೆ. ಅವಳು ಕಣ್ಣುಗಳು ತುಂಬಿ ಬಂದವು. ಹೇ ದೀಕ್ಷಾ, ಏನಿದು? ಅವಳವನ ಜೊತೆ ಹೋಗೋದು ಅನಿವಾರ್ಯ, ಸುಮ್ಮನೆ ಮಲಗು, ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ವಿಕ್ರಮ್ ಕಣ್ಮುಚ್ಚಿದ್ರು. ಎಲ್ಲರೂ ಒಂದೇ, ಅಪ್ಪ ಮತ್ತು ಮಕ್ಕಳು. ವಿಕ್ರಮ್ನಾಥ್ನ ಮಕ್ಕಳಲ್ವಾ, ಆ ಗುಣ ಬರದೇ ಇರತ್ತಾ ಅಂತ ಗುಣಗದ್ಲು. ವಿಕ್ರಮ್ ಅದನ್ನು ಕೇಳಿಸ್ಕೊಂಡ್ರು. ನಾಳೆ ಸರ್ಪ್ರೈಸ್ ತಿಳಿದಾಗ ದೀಕ್ಷಾ ಮುಖದಲ್ಲಿ ಮೂಡೋ ಸಂತೋಷವನ್ನು ನೆನೆದು ವಿಕ್ರಮ್ ನಗ್ತಾ ನಿದ್ದೆಗೆ ಜಾರಿದ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.